ಅಂತೂ ಇಂತೂ ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ. ಅಂತೂ ಇಂತೂ ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ. ಯಾಕಂದ್ರೆ ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಆ ಡೈರಿ ಯಾರದು, ಸತ್ಯಾಂಶ ಏನು ಅನ್ನೋದು ಗೊತ್ತಾಗಬೇಕು. ಗೋವಿಂದರಾಜು ಯಾರು, ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಶ್ನೆ ಹಾಕಿದ್ದಾರೆ. ತಮ್ಮ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್, ಮೋತಿಲಾಲ್ ಓರಾ ಚರ್ಚೆ ನಡೆಸಿದ್ದಾರೆ. ಡೈರಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಓರಾ ಬಗ್ಗೆ ಸಂಕೇತಾಕ್ಷರಗಳಲ್ಲಿ ಮಾಹಿತಿ ನೀಡಲಾಗಿದೆ. ಗೋವಿಂದರಾಜು ಡೈರಿಯಲ್ಲಿ SGRGM ಓರಾ ಎಂದು ಬರೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ ತುಂಬಾ ಲೇಟ್ ಆಗಿ ಸೋನಿಯಾ ಗಾಂಧಿ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಆ ಡೈರಿ ಯಾರದು, ಸತ್ಯಾಂಶ ಏನು ಅಂತ ಗೊತ್ತಾಗಬೇಕು ಅಂತ ಗೋವಿಂದರಾಜು ಯಾರು, ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಅಂತ ಸೋನಿಯಾ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ. ತಮ್ಮ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಅಹಮದ್ ಪಟೇಲ್, ಮೋತಿಲಾಲ್ ಅವರ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಂತೂ ಇಂತೂ ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. 4 ದಿನಗಳ ಡೈರಿ ಸ್ಫೋಟ ಆಗಿದ್ರು ಕೂಡ ಬಹುಶಃ ಅವರು ಈ ಪ್ರಶ್ನೆ ಮಾಡಿಲ್ಲ. ಬಟ್ ಈಗ ಸಡನ್ ಆಗಿ ಎಚ್ಚೆತ್ತುಕೊಂಡಿದ್ದಾರೆ. ಏನಂತ ಕೇಳಿದ್ದಾರೆ, ಯಾರ ಹತ್ರ ಕೇಳಿದ್ದಾರೆ? ದಿವ್ಯಾ, ಈ ಒಂದು ಡೈರಿ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ವ್ಯಾಪಕವಾಗಿ ಸುದ್ದಿಯಾಗಿತ್ತು ಮತ್ತು ಸದ್ದು ಮಾಡಿತ್ತು. ಜೊತೆಗೆ ಇಲ್ಲಿ ಪ್ರಮುಖವಾದ AICC ಮುಖಂಡರುಗಳ ಹೆಸರುಗಳು ಕೂಡ ಅಲ್ಲಿ ಇನಿಷಿಯಲ್ ರೂಪದಲ್ಲಿ ಇದೆ ಅಂತ ಕೂಡ ಬಿಜೆಪಿ ಆರೋಪ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರು ನಿನ್ನೆ ಅವರ ಆಪ್ತ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಹಮದ್ ಪಟೇಲ್ ಅವ್ರ ಜೊತೆ ಮತ್ತೆ ಟ್ರೆಜರರ್ ಆಗಿರ್ತಕ್ಕಂಥ ಮೋತಿಲಾಲ್ ಓರಾ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಗಂಭೀರವಾಗಿ ಮಾತುಕತೆಯನ್ನು ನಡೆಸಿದ್ದು ಹೂ ಇಸ್ ದಟ್ ಫೆಲೋ ಗೋವಿಂದರಾಜು ಅಂತಾನು ಕೂಡ ಕೇಳಿದ್ದಾರೆ. ಅಂದ್ರೆ ಆ ಗೋವಿಂದರಾಜು ಯಾರದ್ದು, ಅದ್ರ ಬಗ್ಗೆ ಎಲ್ಲ ನಮ್ಗೆ ವಿವರ ಬೇಕಾಗಿದೆ. ಮತ್ತೆ ಅಸಲಿಗೂ ನಿಜಕ್ಕೂ ಕೂಡ ಡೈರಿ ಯಾರದ್ದು, ಮತ್ತೆ ಡೈರಿ ನಿಜಕ್ಕೂ ಕೂಡ ಯಾರು ಬರ್ದಿರೋದು, ಮತ್ತೆ ಡೈರಿ ನಿಜಾನ ಅದ್ರ ಸತ್ಯಾಂಶ ಅನ್ನೋದು ಕೂಡ ಸೋನಿಯಾ ಗಾಂಧಿ ಅವರು ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು AICC ಅಧಿನಾಯಕ ಸೋನಿಯಾ ಗಾಂಧಿ ಅವರು ಈ ಒಂದು ವಿಚಾರವನ್ನ ಕೂಡ ಅವ್ರ ಮಾತುಕತೆ ನಡೆಸಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಹೈಕಮಾಂಡ್ ಈಗ ಫುಲ್ ಗರಂ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳಿಂದಲೂ ಕೂಡ ಇವರನ್ನ ಕೇಳುವಂತದಕ್ಕೆ ಅಹಮದ್ ಪಟೇಲ್ ಅವರು ಕೂಡ ಮುಂದಾಗಿದ್ದಾರೆ. ಅದರ ಮುನ್ಸೂಚನೆಯಂತೆ ನಿನ್ನೆ ದಿಗ್ವಿಜಯ್ ಸಿಂಗ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನು ನಡೆಸಿ ಈ ಒಂದು ಗೋವಿಂದರಾಜು ಅವರ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ನೀವ್ ಹೇಗೆ ಆ ಪಾರ್ಟಿಯನ್ನ ಪಕ್ಷದಿಂದ ತೆಗಿಬಾರದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇವತ್ತು ಸಮನ್ವಯ ಸಮಿತಿ ಸಭೆ ಇರೋದ್ರಿಂದ ಆ ಒಂದು ಸಭೆಯಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಜಕ್ಕೂ ಕೂಡ ಗೋವಿಂದರಾಜರವರು ಕಾಂಗ್ರೆಸ್ ಪಕ್ಷದಿಂದಲೇ ಔಟ್ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗಿದೆ. 4 ದಿನ ಆದ್ಮೇಲೆ ರಿಯಾಕ್ಟ್ ಮಾಡ್ತಾರಲ್ಲ, ಅಂದ್ರೆ ನಿಜಕ್ಕೂ ಇದು ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದನ್ನು ಕೂಡ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಲ್ವಾ ರವೀಶ್? ದಿವ್ಯ, ನಿಜಕ್ಕೂ ಕೂಡ ಯಾಕೆಂದ್ರೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಎಲ್ಲಾ ವಿವರಗಳನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರ ಬಳಿಗೆ ತಲುಪಿರುವಂತ ಲೇಟ್ ಆಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರು ಕೂಡ ಎಲ್ಲ ಇದ್ರ ಬಗ್ಗೆ ವಿವರಣೆಗಳನ್ನ ಕೂಡ ಪಡೆದುಕೊಂಡು ಆ ಬಳಿಕ ಚರ್ಚೆ ಮಾಡಿದ್ರೆ ಒಳಿತು ಅಂತಲೂ ಕೂಡ ಆ ಒಂದು ಕ್ರಮಕ್ಕೆ ಮುಂದಾಗಿರ್ಬೋದು. ಈ ಹಿನ್ನೆಲೆಯಲ್ಲಿಯೇ ಅವರು ನಿನ್ನೆ ಆ ಒಂದು ಅಹಮದ್ ಪಟೇಲ್ ಮತ್ತೆ ಮೋತಿಲಾಲ್ ಓರಾ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಮುಂದೆ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಇದು ಒಂದು ಗಂಭೀರವಾದಂತಹ ವಿಚಾರ. ಯಾಕೆಂದ್ರೆ ಈ ಡೈರಿ ನಿಜಕ್ಕೂ ಕೂಡ ಈ ಡೈರಿ ಸತ್ಯಾಂಶ ಇದ್ರೆ, ಈ ಡೈರಿ ಗೋವಿಂದರಾಜು ಅವ್ರದ್ದೇ ಆಗಿದ್ರೆ ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅಂತ ಕೂಡ ಸೋನಿಯಾ ಗಾಂಧಿ ಅವರು ತಿಳಿಸಿದಾರಂತೆ. ದಿವ್ಯಾ, ಓಕೆ, ಧನ್ಯವಾದಗಳು ರವೀಶ್ ತಮ್ಮ ಮಾಹಿತಿಗಾಗಿ.